excellent morning for ma'am. excellent morning ma'am Yes, right. So ಎಲ್ಲರ ವಾಯ್ಸ್ ಪೀಕ್ ಅಲ್ಲಿ ಇದೆಯಾ? yes ma'am ಈಗ ನೋಡಿ ನೀವು 30 ಜನ ಇದ್ದೀರಾ, ನಿಮ್ಮ ವಾಯ್ಸ್ ಹೇಗಿದೆ, ನನ್ನ ವಾಯ್ಸ್ ಹೇಗಿದೆ? ನಾನು ಏನಾದರೂ ಒಂದು ಕೇಳಿದಾಗ ನೀವು ಆನ್ಸರ್ ನನಗೆ ಈ ತರ ಕೊಡ್ತಾ ಇಲ್ಲ. ಮ್ಯಾಮ್ ನಿಮ್ಮಷ್ಟು ನನಗೆ ವಾಯ್ಸ್ ಇಲ್ಲ ಅಂತನಾ? no ma'am ಇಲ್ಲ ನಿಮಗೆ ವಾಯ್ಸ್ ಇಲ್ಲ ಅಂತನಾ? ಇಲ್ಲ ಇವರೆಲ್ಲರ ಮುಂದೆ ನನ್ನ ವಾಯ್ಸ್ ಇಲ್ಲ ಅಂತನಾ? What is the reason? Think yourself. ಯಾಕೆ ಹೇಳಿ ಬೇಗ, ಯಾಕೆ ಅಂತ ಹೇಳ್ಬೇಕೆಲ್ಲರೂ. ಥಿಂಕ್ ಮಾಡಿ. ಯಾಕೆ? ಕಾನ್ಫಿಡೆನ್ಸ್ ಇಲ್ಲ. ಸೆಕೆಂಡ್ ಒನ್ ಫಿಯರ್. ಒಂದೇನು Fear. ಸೊ ದ ಪಾಯಿಂಟ್ ಹೇಳ್ತಾ ಇರೋದೇನು? ಕಾನ್ಫಿಡೆನ್ಸ್ ಇಲ್ಲ ಪ್ಲಸ್ ಏನಮ್ಮ? ಫಿಯರ್, ಭಯ ಇದೆ, ಮತ್ತೆ nervousness ಹೆಸಿಟೇಷನ್ ಇದೆ. ಹೆಸಿಟೇಷನ್ ಅಲ್ವಾ? ಹೆಸಿಟೇಷನ್ ಇದೆ. ನೆಕ್ಸ್ಟ್ ಮತ್ತೇನಿದೆ? ನೆಗ್ಲಿಜೆನ್ಸ್ ಇದೆ. ಏನಿದೆ ನಿಮ್ಮಲ್ಲಿ? ನಾನು ಯಾಕೆ ಹೇಳ್ಬೇಕು? ಬೇರೆಯವ್ರು ಯಾರೋ ಆನ್ಸರ್ ಮಾಡ್ತಾರೆ. ಬೈ ಐ ಶುಡ್. ನನ್ನ ಮನಸ್ಸಲ್ಲಿ ಬಂತು ಆನ್ಸರ್, ಆದ್ರೆ ನಾನು ಹೇಳಕ್ ಇಷ್ಟ ಇಲ್ಲ. ಯಾರೇನು ಅನ್ಕೊಂಡ್ಬಿಡ್ತಾರೋ? ಹೆಸಿಟೇಷನ್. ನಾನು ಯಾಕೆ ಹೇಳ್ಬೇಕು? ನೆಗ್ಲಿಜೆನ್ಸ್. ಗೊತ್ತಿದ್ರು ಕೆಲವರಿಗೆ ಹೇಳಕ್ಕಾಗಲ್ಲ, ನೋ ಕಾನ್ಫಿಡೆನ್ಸ್. ಇನ್ನೊಂದು ಮ್ಯಾಮ್ ನ ನೋಡಿದ್ರೆ ಭಯ. ಮ್ಯಾಮ್ ನ ನೋಡಿದ್ರೆ ಭಯ. ಈ ನಾಲ್ಕು ನಿಮ್ಮನ್ನ ಏನ್ ಮಾಡ್ತಾ ಇದೆ ಲೈಫ್ ಅಲ್ಲಿ ಅಂತ ಹೇಳಿದ್ರೆ, ನೀವು ಅನ್ಕೊಂಡಿದ್ದ ಗೋಲ್ ನ ರೀಚ್ ಮಾಡಕ್ಕೆ ಸಹಾಯ ಮಾಡಲ್ಲ. ಅನ್ಕೊಂಡಿರೋದನ್ನ ರೀಚ್ ಮಾಡಕ್ಕೆ ಸಹಾಯ ಮಾಡಿಲ್ಲ ಅಲ್ವಾ? yes ma'am ಸೊ ಹಾಗಿರ್ಬೇಕಾದ್ರೆ ಇವನ್ನ ಬ್ರೇಕ್ ಡೌನ್ ಮಾಡೋದು ಹೇಗೆ ಮ್ಯಾಮ್? ಬ್ರೇಕ್ ಡೌನ್ ಈ ಒಂದು ಬ್ಲಾಕ್ಸ್ ನ ಬ್ರೇಕ್ ಮಾಡೋದು ಹೇಗೆ? ಬ್ರೇಕ್ 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 break ಯಾವ ರೀತಿ ಬ್ರೇಕ್ ಮಾಡ್ತೀರಾ? ಬರ್ಕೋಬೇಕಾಗಿ ಯಾವ ರೀತಿ ಬ್ರೇಕ್ ಮಾಡ್ತೀರಾ? ಒಂದು ಸತಿ ಧೈರ್ಯವಾಗಿ ನಿಂತ್ಕೊಂಡು ನನ್ನ ಮುಂದೆ ಮಾತಾಡಿದ್ರೆ ನಿಮಗೆ ಬರುತ್ತೆ. yes ma'am ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಸೆಕೆಂಡ್ ಟೈಮ್ ಒಂದು ಸತಿ ಕ್ಲಾಸ್ ಅಲ್ಲಿ ಎಲ್ಲರ ಮಧ್ಯದಲ್ಲಿ ನಿಂತ್ಕೊಂಡು ನೀನ್ ಮಾತಾಡಿದ್ರೆ ಸೆಕೆಂಡ್ ಟೈಮ್ ಎಲ್ಲರ ಮುಂದೆ ಮಾತಾಡೋದಕ್ಕೆ ಕಾನ್ಫಿಡೆನ್ಸ್ ಫಿಯರ್ ಹೋಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ, ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ರೈಟ್? ಎಲ್ಲ ಮಧ್ಯದಲ್ಲಿ ನಾನು ತಪ್ಪು ಹೇಳ್ಬಿಡ್ತೀನೇನೋ ಅಂತ ಫಿಯರ್ ಹೇಳ್ಕೊಂಡು ಹೇಳ್ದಿರ ಬೈಸ್ಕೊಳಕ್ ತಪ್ಪುತ್ತೆ. ಬ್ರೇಕ್ ಡೌನ್ ಮಾಡಿದ್ರೆ ಹೆಸಿಟೇಷನ್ ಅನ್ನ ಬ್ರೇಕ್ ಡೌನ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಬೈಸ್ಕೊಳ್ಳೋದು ತಪ್ಪುತ್ತೆ. ನೆಕ್ಸ್ಟ್ ನೆಗ್ಲಿಜೆನ್ಸ್. ನಾನ್ ಯಾಕೆ ಹೇಳ್ಬೇಕು? ಇವತ್ತು ನೀನು ನಿನ್ನ ವಿಚಾರ ನಿನ್ನನ್ನ ಬೆಳೆಸ್ಕೊಳ್ಳೋ ಅಂತ ಟೈಮಲ್ಲಿ ನೀನು ನಿನ್ನನ್ನ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ ಫ್ಯೂಚರ್ ಇದೆ ಅಲ್ವಾ, ಆ ಕಾಲೇಜ್ ನಿನ್ನನ್ನ ನೆಗ್ಲೆಕ್ಟ್ ಮಾಡುತ್ತೆ. ನಿನ್ ಪರ್ಸೆಂಟೇಜ್ ನೋಡಿ, ನಿಮ್ ಮನೆಯವರು ನಿನ್ನ ನೆಗ್ಲಿಜೆನ್ಸ್ ನೋಡ್ಕೊಂಡು ನಿನ್ನನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಕಾನ್ಫಿಡೆನ್ಸ್ ಇಲ್ಲ, ಫಿಯರ್ ಇದೆ, ಹೆಸಿಟೇಷನ್ ಇದೆ, ನೆಗ್ಲಿಜೆನ್ಸ್ ಇದೆ ಅಂದ್ರೆ ನೀನು ನಿನ್ನನ್ನ ರೆಸ್ಪೆಕ್ಟ್ ಮಾಡ್ಕೋತಾ ಇಲ್ಲ. ಯು ಆರ್ ನಾಟ್ ರೆಸ್ಪೆಕ್ಟಿಂಗ್ ಯುವರ್ ಸೆಲ್ಫ್. ಯು ಆರ್ ನಾಟ್ ಲವಿಂಗ್ yourself ಅರ್ಥ ಆಯ್ತಾ? ಇಫ್ ಯು ವಾಂಟ್ ಟು ರೆಸ್ಪೆಕ್ಟ್ ಯುವರ್ ಸೆಲ್ಫ್, ಕಾನ್ಫಿಡೆನ್ಸ್ ಇರಬೇಕು. ಇಫ್ ಯು ಆರ್ ಹ್ಯಾವಿಂಗ್ ಫಿಯರ್, ನಿನಗೆ ನೀನ್ ರೆಸ್ಪೆಕ್ಟ್ ಕೊಟ್ಕೋತಾ ಇಲ್ಲ, ನಿಂಗೆ ಗೊತ್ತಿದ್ರು ನೀನ್ ಹೇಳ್ತಾ ಇಲ್ಲ, ಎಲ್ಲರ ಮುಂದೆ ಬೈಸ್ಕೊಳ್ತಾ ಇದೆ. ಆನ್ ಮಾಡಕ್ ಹೋಗ್ಬೇಡಿ, ಅದಾಗ್ತಾ ಇರುತ್ತೆ ಹಾಗೆ. ಹೆಸಿಟೇಷನ್ ಇತ್ತು ಅಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಆ ಕಾಲೇಜಲ್ಲಿ ಹೋಗಿ ನಾನು 1% ಕಮ್ಮಿ ಇದೆ, ಪ್ಲೀಸ್ ನನ್ಗೆ ಸಿಕ್ ಕೊಡಿ, ನಾನು ಚೆನ್ನಾಗಿ ಮುಂದಕ್ಕೆ ಓದ್ತೀನಿ ಅಂತ ಹೇಳಕ್ ಕೂಡ ನಿಮಗೆ ಧೈರ್ಯ ಇರಲ್ಲ. ನಿಮ್ಮಲ್ಲಿ ನೆಗ್ಲಿಜೆನ್ಸ್ ಇತ್ತು ಅಂತ ಹೇಳಿದ್ರೆ ಎಲ್ಲರೂ ಫ್ಯೂಚರ್ ಅಲ್ಲಿ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ
ಒಂದ್ ಅರ್ಥ ಮಾಡ್ಕೊಳ್ಳಿ, ಈ 4 ಬ್ಲಾಕ್ಸ್ ನಿಮ್ಮೊಳಗಡೆ ಇತ್ತು ಅಂತ ಹೇಳಿದ್ರೆ ನೀವ್ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮನ್ಗೆ ನೀವು ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಕೊಳಕ್ ಆಗಲ್ಲ, ನಿಮ್ಮನ್ನ ನೀವು ಲವ್ ಮಾಡಕ್ ಆಗಲ್ಲ. ಯಾಕೆ? ಇದಿಲ್ಲ ಅಂತ ಹೇಳಿದಾಗ ನೀವು ಒಳ್ಳೆ ಕಾಲೇಜ್ ಹೋಗಲ್ಲ, ಒಳ್ಳೆ ಪೊಸಿಷನ್ ಹೋಗಲ್ಲ, ಒಳ್ಳೆ ಇದಕ್ಕೆ ಹೋಗಲ್ಲ ಅಂತ ಅಂದಾಗ ನಿಮ್ಮ ಹಿಂದೆ ಇರೋ 5 ಜನ ಯಾರು? ನಿಮ್ ಕಾಲಿಡ್ದೆರೆಯೋರು ಯಾರ್ಯಾರು? ನಿನ್ನೆ ಹೇಳಿದೆ, ನಿಮ್ ಕಾಲಿಡ್ದೆ ಫ್ಯಾಮಿಲಿ ಮೆಂಬರ್ಸ್, ಸೊಸೈಟಿ, ಫ್ರೆಂಡ್ಸ್, ರಿಲೇಟಿವ್ಸ್ ಅಂಡ್ ಟೀಚರ್ ನಿಮ್ಮನ್ನ ರೆಸ್ಪೆಕ್ಟ್ ಮಾಡಲ್ಲ, ನಿಮ್ಮನ್ನ ಲವ್ ಕೂಡ ಮಾಡಲ್ಲ, ನಿಮ್ಗೆ ರೆಸ್ಪೆಕ್ಟ್ ಕೊಡಲ್ಲ, ನಿಮ್ಮನ್ನ ಲವ್ ಕೂಡ ಮಾಡಲ್ಲ ನಿಮ್ ಟೀಚರ್ಸ್. ಈವನ್ ದೇ ನೆಗ್ಲೆಕ್ಟ್. ನಾನು ಹೇಳಿದೆ ನಿನ್ನೆ ತರಕಾರಿ ರೋಡಲ್ಲಿ ನೀನ್ ತರಕಾರಿ ಮಾಡ್ತೀನಿ ನನ್ನ ಸ್ಟೂಡೆಂಟ್ ಅಂತ ಹೇಳ್ಕೊಳಕ್ಕೆ ಐ ಫೀಲ್ ನನ್ನ ಸ್ಟೂಡೆಂಟ್ ಮಾತಾಡ್ಸೋದು ಯಾಕೆ? ಇವನ್ನ ನೋಡಿ ಬೇರೆ ಮಕ್ಕಳು ಇವನ್ನ ಮಾಡಲ್ಲ ತಗೊಂಡ್ಬಿಟ್ರೆ ಅಂತ ಟೀಚರ್ಸ್ಗೆ ಫಿಯರ್, ನಿಮ್ಮನ್ನ ಮಾತಾಡ್ಸಲ್ಲ. ಸೊ ಮಂಜುಮಾ ಪ್ಲೀಸ್ ಹೇಳಿ, ಇದಿಷ್ಟನ್ನು ಬ್ರೇಕ್ ಡೌನ್ ಮಾಡಬೇಕು, ನನ್ನನ್ನ ನಾನು ರೆಸ್ಪೆಕ್ಟ್ ಮಾಡ್ಕೋಬೇಕು, ನನ್ನನ್ನ ನಾನು ಲವ್ ಮಾಡಬೇಕು, ನನ್ನ ಟೀಚರ್ಸ್ ಲವ್ ಮಾಡಬೇಕು, ನನ್ನ ನೈಬರ್ಸ್ ಲವ್ ಮಾಡಬೇಕು, ನನ್ನ ರಿಲೇಟಿವ್ಸ್ ಲವ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ಯಾಕೆ? ಪ್ಲೀಸ್ ಹೇಳ್ಕೊಡಿ. ಇವನ್ನೆಲ್ಲ ನಮ್ಮ ಲೈಫಲ್ಲಿ ನಾವು ಬ್ರೇಕ್ ಡೌನ್ ಮಾಡಿ ಮುಂದೆ ಬರಬೇಕು, ನಮ್ಮ ಗೋಲ್ ಅನ್ನ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಕೇಳಲ್ವಾ? ಯಾರಾದ್ರೂ ಒಬ್ರು ಇಷ್ಟು ಜೋರಾಗಿ ಕೇಳಿ, ಅವಾಗ ನಾನು ಹೇಳ್ಕೊಡ್ತೀನಿ. ಇಲ್ಲ ಅಂದ್ರೆ ಈ ಕ್ಲಾಸ್ ಇವತ್ತೇ ಸ್ಟಾರ್ಟ್ ಮಾಡೋಣ. ಒಬ್ರು ಜೋರಾಗಿ ಕೇಳ್ಬೇಕಂತ ಹೇಳಿದ್ರೆ ನನ್ನ ಸಮ ಇರ್ಬೇಕು, ವಾಯ್ಸ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು. ಮಂಜು ಮ್ಯಾಮ್ ಇದನ್ನೆಲ್ಲ ಬ್ರೇಕ್ ಡೌನ್ ಮಾಡೋದಕ್ಕೆ ನಮಗೆ ನೀವು ಹೇಳ್ಕೊಡ್ತೀರಾ ಏನ್ ಮಾಡ್ಬೇಕು ಅಂತ? ಮಂಜು ಮ್ಯಾಮ್, ಇದೆಲ್ಲ ನೆಗ್ಲಿಜಿಯನ್ಸ್, ಕಾನ್ಫಿಡೆನ್ಸ್, ಫಿಯರ್, ಹೆಸಿಟೇಷನ್ ಇದೆಯಲ್ಲ, ಅದು ಯಾವ ರೀತಿ ಬ್ರೇಕ್ ಡೌನ್ ಮಾಡಬೇಕು ಅದು ನನಗೆ ಹೇಳ್ಕೊಡಿ ಮ್ಯಾಮ್. ಕಿರ್ತನ್ ನೀನ್ ಹೇಳಿದ್ರು. ಮಂಜು ಮ್ಯಾಮ್ ಇದು ಬ್ರೇಕ್ ಮಾಡಕ್ಕೆ ಹೇಳ್ಕೊಡಿ. ಎಸ್, ಹೇಳ್ಕೊಡಿ ಮ್ಯಾಮ್. ಕಮಾನ್, ಬಾಯ್ ಬಿಟ್ಟು ಕೇಳಬೇಕು. ಅಮ್ಮ ಹೊಟ್ಟೆ ಹಸಿತಿದೆ ಅಂದ್ರೇನೆ ಮೊಟ್ಟೆ ಹಾಕೊಡೋದು. ಕರೆಕ್ಟಾ? ಮ್ಯಾಮ್ ನನಗೆ ಇದು ಇನ್ನೊಂದ್ಸತಿ ಅರ್ಥ ಆಗ್ತಿಲ್ಲ ಅಂದ್ರೇನೆ ನಿಮ್ ಮಿಸ್ ಹೇಳ್ಕೊಡೋದು. ಇಲ್ಲ ಅಂದ್ರೆ ನಿಮ್ಮ ಅಮ್ಮ ಕೂಡ ಅವ್ನ ಹೊಟ್ಟೆ ಹಸುವಾಗಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ನಿಮ್ಮ ಅಮ್ಮನೇ ನೆಗ್ಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ? ಮುಂದಕ್ಕೆ ಹೋಗ್ತಾ ಇರ್ತಾರೆ. ನಿಮ್ ಟೀಚರ್ ನಾನು ಹೇಳ್ಕೊಡೋದು ಎಲ್ಲ ಅರ್ಥ ಆಗಿದೆ, ಇವ್ರೇನು ನನ್ನನ್ನು ಕೇಳ್ತಿಲ್ಲ ಅಂತ ನೆಗ್ಲೆಕ್ಟ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತಾರೆ. ಕರೆಕ್ಟಾ? ಕರೆಕ್ಟಾ ಇಲ್ವಾ? ಎಸ್. ನಿಮ್ಗೆ ನಾನು ಒಂದು ವಿಚಾರ ಕೇಳ್ತೀನಿ. ಇಂಗ್ಲಿಷ್ ಗ್ರಾಮರ್ ಓದ್ತೀರಾ ಅಲ್ವಾ? ತುಂಬಾ ಓದ್ತೀರಾ. ಏನೇನು ಓದ್ತೀರಾ? ಪಾರ್ಟ್ಸ್ ಆಫ್ ಸ್ಪೀಚ್ ಓದ್ತೀರಾ. ಇಂಗ್ಲಿಷ್ ಅಲ್ಲಿ ಇರೋದೇ ಇಷ್ಟು ಮೇಡಮ್. ನಾವು ಇದನ್ನ ರೀಡ್ ಮಾಡ್ತೀವಿ. ಪಾರ್ಟ್ಸ್ ಆಫ್ ಸ್ಪೀಚ್, ಪಾರ್ಟ್ಸ್ ಆಫ್ ಸ್ಪೀಚ್ ಅದಿತ್ತು ಅಂತ ಹೇಳಿದ್ರೆ ಈಗ ಹೆಂಗೆ ಕಣ್ಣಿದೆ, ಕೈ ಇದೆ, ಕಾಲಿದೆ, ಬಾಡಿಲಿ ಒಂದು ಹಾರ್ಟ್ ಇದೆ, ಇದೊಂದು ಸ್ಟೊಮಾಕ್ ಇದೆ, ಒಂದೊಂದು ಆರ್ಗನ್ಸ್ ಇದೆ. ಹೇಗೆ ಪ್ರಾಪರ್ ಆಗಿ ವರ್ಕ್ ಮಾಡಿದ್ರೆ ನಾನ್ ಪ್ರಾಪರ್ ಆಗಿ ಕೆಲಸ ಮಾಡ್ತೀನೋ, ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಆ ಎಲ್ಲಾನು ಕೂಡ ಒಟ್ಟಿಗೆ ಸೇರ್ಕೊಂಡು ಕರೆಕ್ಟ್ ಆಗಿ ಬರ್ದಿದ್ರೆ ಮಾತ್ರನೇ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗಿರುವಂತ ಮೀನಿಂಗ್ ಕೊಡುತ್ತೆ, ಕಂಪ್ಲೀಟ್ ಆಗಿ ಇರುತ್ತೆ. ಇವೆಲ್ಲ ನಿಮ್ ಲೈಫ್ಗೆ ಯಾಕೆ ಬೇಕು? ನೀವು ನೌನ್ ಕಲ್ತು ಏನಾಗ್ಬೇಕು? ನಿಮ್ ಟೀಚರ್ ನೌನ್ ಹೇಳ್ಕೊಡ್ತಾರೆ, ನಿಮ್ ಟೀಚರ್ ಪ್ರನೌನ್ ಹೇಳ್ಕೊಡ್ತಾರೆ, ಅಬ್ಜೆಕ್ಟಿವ್ಸ್ ಹೇಳ್ತಾರೆ, ಅಡ್ವರ್ಬ್ಸ್ ಹೇಳ್ತಾರೆ, ಪ್ರಿಪೋಸಿಷನ್ಸ್ ಹೇಳ್ತಾರೆ, ಇಂಟರ್ಜೆಕ್ಷನ್ ಹೇಳ್ತಾರೆ. ಇವೆಲ್ಲ ನಿಮ್ ಟೀಚರ್ಸ್ ನಿಮ್ಗೆ ಯಾಕೆ ಟೀಚ್ ಮಾಡ್ತಾರೆ? ವಾಕ್ಯ ರಚನೆಗಳು ಮಾಡಕ್ಕೆ, ಸೆಂಟೆನ್ಸ್ ಫಾರ್ಮೇಶನ್ ಮಾಡಕ್ಕೆ, ಕನ್ನಡ ಆಗಿ Talking ಗ್ರಾಮರ್ ಕಲಿತೇನೆ ಮಾತಾಡಕ್ ಸಾಧ್ಯ, ಫಾರ್ಮೇಶನ್ ಸೆಂಟೆನ್ಸ್ ಸಾಧ್ಯ. ರೂಲ್ಸ್ ಕಲ್ತ್ಕೊಂಡ್ರೇನೆ ಅದರಲ್ಲಿ ಅದನ್ನ ಪ್ರಾಪರ್ ಆಗಿ ಬಳಸಿದ್ರೇನೆ ಗೊತ್ತಿರುತ್ತೆ. ಅದು ವಾಕ್ಯ ರಚನೆ ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ ರೈಟ್ ಅಂತ ಅನ್ಸುತ್ತೆ, ಅದು ಸೆನ್ಸ್ ಕೊಡುತ್ತೆ, ಮೀನಿಂಗ್ ಕೊಡುತ್ತೆ. ಹಂಗಿರ್ಬೇಕಾದ್ರೆ ನಿಮ್ಮ ಜೀವನದಲ್ಲೂ ಕೂಡ ನೀವು ಇವನ್ನೆಲ್ಲಾನು ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ ಲೈಫ್ ಹೆಂಗೆ ಗುಡ್ ಪಿಕ್ಚರ್ ಆಗಿ ಕ್ರಿಯೇಟ್ ಆಗುತ್ತೆ, ಗುಡ್ ಸೆಂಟೆನ್ಸ್ ಆಗುತ್ತೆ ನಿಮ್ ಲೈಫ್? ಆಗಲ್ಲ ಅಲ್ವಾ? ಇವತ್ತಿನ ಕ್ಲಾಸ್ ಅಲ್ಲಿ ನಾನು ನಿಮ್ದು ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಇರೋದನ್ನೇ ಒಂದನ್ನ
ಮಾಡಿಕೊಂಡು ನಿಮ್ ಇಂಗ್ಲಿಷ್ ಅಲ್ಲಿ ಇರುವಂತ ಒಂದು ಕಾನ್ಸೆಪ್ಟ್ ನೇ ಯೂಸ್ ಮಾಡಿಕೊಂಡು ನೀವು ನಿಮ್ಮನ್ನ ಹೇಗೆ ಬೆಳೆಸ್ಕೋಬೇಕು, ಹಾಗೆ ಈ ಎಲ್ಲಾ ಪಾಯಿಂಟ್ಸ್ ನ ಬ್ಲಾಕ್ಸ್ ನ ಬ್ರೇಕ್ ಮಾಡಬೇಕು ಅಂತ ಹೇಳ್ತೀನಿ. ಓಕೆನಾ? ಓಕೆನಾ? ರೆಡಿನಾ? ಆರ್ ಯು ರೆಡಿ?